ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ನಿನ 3ನೇ ವಿಡಿಯೋ ಇದು. ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಸಾವರಾನಿಟಿ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ. ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಚೆಕ್. ಓಕೆ, ಈಗ ಒಂದು ಎಕ್ಸಾಂಪಲ್ಲು. ನಿಮ್ಮ ಒಂದು ಮನೆ ಇದೆ, ನೀವೇ ಓನರು ಆ ಮನೆಗೆ. ಮನೆ ಲೀಗಲಿ ರಿಜಿಸ್ಟರ್ ಆಗಿರೋದು, ಮತ್ತು ನೀವು ಓನರ್ ಆದಮೇಲೆ ನೀವು ಡಿಸೈಡ್ ಮಾಡ್ತೀರಿ ಯಾರು ಆ ಮನೆಗೆ ಬರಬೇಕು, ಯಾರು ಇರಬೇಕು, ಯಾವ ರೂಮನ್ನು ಹೇಗೆ ಯೂಸ್ ಮಾಡಬೇಕು, ಆ ಮನೆಯ ನಿಯಮಗಳು ಏನೇನು ಅನ್ನೋದನ್ನು ತೀರ್ಮಾನಿಸುವವರು ನೀವು. ಆದರೆ ಸಡನ್ನಾಗಿ ಒಂದು ದಿನ ನಿಮ್ಮ ಪಕ್ಕದ ಮನೆಯವರು ಬಂದು ಒಂದು ರೂಮನ್ನು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಒಂದು ನಿಮ್ಮ ಹತ್ರ ಹೇಳ್ತಾರೆ, ಇನ್ಮೇಲೆ ಈ ಮನೆಗೆ ಇಂತಿಂಥವರು ಬರೋ ಹಾಗಿಲ್ಲ, ಯಾರೇ ಬರಬೇಕಾದ್ರೂ ನನ್ನನ್ನು ಕೇಳಿ ಬರಬೇಕು ಅಂತ ನಿಮ್ಮ ಪಕ್ಕದ ಮನೆಯವ್ರು ಹೇಳ್ತಾ ಇರ್ತಾರೆ. ಫ್ಯಾಮಿಲಿ ಡಿಸಿಷನನ್ನು ಅವರೇ ಡಿಕ್ಟೇಟ್ ಮಾಡ್ತಾ ಇರ್ತಾರೆ. ಎಲೆಕ್ಟ್ರಿಸಿಟಿ ಯೂಸೇಜು, ಫುಡ್ಡು, ಹೌಸ್ ಹೋಲ್ಡ್ ರೂಲ್ಸು ಎಲ್ಲ ಅವರು ಬಂದು ನಿಮ್ಮ ಮೇಲೆ ಹೇರ್ತಾ ಇರ್ತಾರೆ. ನಿಮ್ಮ ಮನೆ ಆದರೆ ಬೇರೆಯವರು ಬಂದು ಅಲ್ಲಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಏನಾಯಿತು ಆವಾಗ? ನಿಮ್ಮ ಹಕ್ಕು, ನಿಮ್ಮ ರೈಟ್ಸ್ ವಯೋಲೇಟ್ ಆಯಿತು. ಯಾವ ರೈಟ್ಸು? ರೈಟ್ ಟು ಮೇಕ್ ಡಿಸಿಷನ್. ನಿಮ್ಮ ಮನೆಯಲ್ಲಿ ನಿರ್ಣಯ ಕೈಗೊಳ್ಳುವಂಥ ಹಕ್ಕು ಈಗ ನಿಮ್ಮಿಂದ ಕೈ ತಪ್ಪು ಹೋಗ್ತಾ ಇದೆ. ಮತ್ತು ರೈಟ್ ಟು ಪ್ರೊಟೆಕ್ಟ್ ಪ್ರಾಪರ್ಟಿ ಆರ್ ಬೌಂಡ್ರೀಸ್. ನಿಮ್ಮ ಮನೆಯ ಪ್ರಾಪರ್ಟಿಯನ್ನು, ಬೌಂಡ್ರಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಹತ್ರ ಅಲ್ವಾ? ಈ ಪರಿಸ್ಥಿತಿ ಮನೆಯ ಮಟ್ಟದಿಂದ ನಾವು ದೇಶದ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡೋಣ. ನಮ್ಮ ದೇಶ ಇದೆ, ದೇಶವನ್ನು ಒಂದು ಹೌಸ್, ಮನೆ ಅಂತ ಕನ್ಸಿಡರ್ ಮಾಡಿ. ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿದೆ ನಿಮಗೆ, ಮತ್ತದನ್ನು ಹೇಳಬೇಕಾಗಿಲ್ಲ ಅಲ್ವಾ? ನೈಬರ್ಸ್ ಆವಾಗ ಬರ್ತಾ ಇರ್ತಾರೆ, ಬೇರೆ ದೇಶಗಳು. ನಾವೆಲ್ಲ ಒಂದು ಫ್ಯಾಮಿಲಿ, ದೇಶದ ಒಳಗಡೆ ಇರೋರು. ಈ ದೇಶದಲ್ಲಿ ಆಳ್ವಿಕೆ ಮಾಡುವ, ನಿರ್ಧಾರ ಕೈಗೊಳ್ಳುವ ಒಂದು ಹಕ್ಕು, ಅಧಿಕಾರ ಯಾರಿಗಿರಬೇಕು? ಹೂ ಹ್ಯಾಸ್ ದಿ ರೈಟ್ ಆ್ಯಂಡ್ ಅಥಾರಿಟಿ ಟು ರೂಲ್ ಇನ್ ದಿಸ್ ಕಂಟ್ರಿ. ಹೂ ಡಿಸೈಡ್ಸ್ ವ್ಯಾರ್ ಬಾರ್ಡರ್ಸ್ ಬಿಗಿನ್ ಆ್ಯಂಡ್ ವ್ಯಾರ್ ಇಟ್ ಶುಡ್ ಎಂಡ್. ದೇಶದ ಗಡಿ ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿ ಅದು ಕೊನೆಗೊಳ್ಳಬೇಕು, ಡಿಸೈಡ್ ಮಾಡುವವರು ಯಾರು? ನಾವೇ ಆಗಿರಬೇಕಲ್ವಾ? ನೇಷನ್ ರಿಮೇನ್ಸ್ ಇಂಡಿಪೆಂಡೆಂಟ್ ಓನ್ಲಿ ವೆನ್ ಇಟ್ ಕಂಟ್ರೋಲ್ಸ್ ಬೋತ್ ಇಟ್ಸ್ ಡಿಸಿಷನ್ಸ್ ಆ್ಯಂಡ್ ಇಟ್ಸ್ ಟೆರಿಟರಿ. ನಮ್ಮ ದೇಶವನ್ನು ನಾವು ಸ್ವತಂತ್ರ ಭಾರತ ಅಂತ ಹೇಳ್ಕೊಳ್ಬಹುದು ಯಾವಾಗ ಅಂತಂದರೆ, ನಮಗೆ ಸಂಬಂಧಪಟ್ಟಂತಹ, ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ನಿರ್ಧಾರಗಳನ್ನು ನಾವೇ ಕೈಗೊಳ್ತಾ ಇರಬೇಕಾದ್ರೆ, ಅದರ ಜೊತೆ ನಮ್ಮ ಟೆರಿಟರಿಯನ್ನು, ನಮ್ಮ ಇಡೀ ಭೌಗೋಳಿಕ ಪ್ರದೇಶಗಳನ್ನು ನಾವು ಕಾಪಾಡಿಕೊಳ್ತಾ ಇದ್ದರೆ ಆವಾಗ ನಾವು ಸ್ವತಂತ್ರವಾದ ದೇಶ. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ, ಟೆರಿಟೋರಿಯಲ್ ಸೆಕ್ಯೂರಿಟಿ ಮೇಂಟೈನ್ ಆಗ್ತಾ ಇದೆ ಅಂತಂದರೆ ಆವಾಗ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ 2 ಪಿಲ್ಲರ್ ಬರ್ತಾ ಇದೆ. ಸ್ಟ್ರಾಂಗ್ ಹೌಸಿಗೆ ಏನೇನು ಬೇಕು? ಓನರ್ಸ್ ಅಥಾರಿಟಿ ಬೇಕು, ಸೆಕ್ಯೂರ್ ಬೌಂಡ್ರಿ ವಾಲ್ಸ್ ಬೇಕು. ಅದೇ ಥರಾನೇ ಒಂದು ಸ್ಟೇಟ್ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್. ಇದು ನೆನಪಾಗ್ತಾ ಇದೆಯಾ? ಸ್ಟೇಟ್, ನೇಷನ್, ಕಂಟ್ರಿ, ಗೌರ್ಮೆಂಟ್ ಡಿಫ್ರೆನ್ಸ್ ಮೊದಲೇ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಸ್ಟೇಟ್ ಅಂದರೆ ಏನು ಅಂತ ನೆನಪು ಮಾಡ್ಕೊಳ್ಳಿ. ಅ ಸ್ಟೇಟ್ ರಿಕ್ವೈರ್ಸ್ ಸಾವರಾನಿಟಿ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ. 2 ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. 2 ಏನೇನು ಇದು? ಸಾವರಾನಿಟಿ ಅಂತಂದರೆ ಸಾರ್ವಭೌಮತ್ವ. ನಾವು ಕನ್ನಡದಲ್ಲಿ ಪ್ರಿಯಾಂಬಲನ್ನು ಓದಬೇಕಾದ್ರೆ ಅಲ್ಲೂ ಬರುತ್ತೆ, ಬೇರೆ ಬೇರೆ ಕಡೆ ಬರುತ್ತೆ. ಅಂದರೆ ಓನರ್ ಡಿಸೈಡ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ನಾವೇ ಆಯ್ಕೆ ಮಾಡಿದಂತಹ ಗೌರ್ಮೆಂಟ್ ಇದೆ. ಒಂದು ಮನೆಯಲ್ಲಿ ಅದರ ಯಜಮಾನ ಯಾವ ಗೆಸ್ಟ್ ಬರಬೇಕು, ಮನೆಗೆ ಯಾವ ಕಲರಿನ ಪೇಂಟ್ ಮಾಡಬೇಕು, ಬಜೆಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಇದೆಲ್ಲವನ್ನು ಆ ಮನೆಯ ಯಜಮಾನ ಹೇಗೆ ತೀರ್ಮಾನಿಸ್ತಾನೋ ಅದೇ ರೀತಿ ಒಂದು ದೇಶದಲ್ಲಿ ಸಾವರಾನಿಟಿ ಅಂತಂದರೆ ಹೈಯೆಸ್ಟ್ ಆರ್ ಸುಪ್ರೀಂ ಅಥಾರಿಟಿ ವಿತ್ ಇನ್ ದ ಟೆರಿಟರಿ. ಆ ಒಂದು ಟೆರಿಟರಿಯಲ್ಲಿ ಇರುವಂತಹ ಹೈಯೆಸ್ಟ್ ಅಥಾರಿಟಿ, ಅದರ ಮೀರಿ ಯಾವ ಅಥಾರಿಟಿನೂ ಇರೋದಿಲ್ಲ. ನೋ ಒನ್ ಸ್ಟ್ಯಾಂಡ್ಸ್ ಅಬೌವ್ ದಿ ಸ್ಟೇಟ್. ಇಂಡಿವಿಜುವಲ್ಸ್ ಇಲ್ಲ, ಆರ್ಗನೈಸೇಷನ್ನು, ಫಾರಿನ್ ಕಂಟ್ರೀಸ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದೂ ಸಹ ಇದನ್ನು ಮೀರಿರೋದಿಲ್ಲ. ಎಲ್ಲವೂ ಈ ಸ್ಟೇಟ್ ಆಳ್ವಿಕೆ ಒಳಗಡೆ ಬರುತ್ತೆ, ಅಥವಾ ಸ್ಟೇಟಿನ ಒಂದು ಪರಿಧಿಯಲ್ಲೇ ಬರುತ್ತೆ.
ಹಾಗಾಗಿ ಅದು ಸಾವರ್ನಿಟಿ, ಸಾರ್ವಭೌಮತೆ ಅಂತ ಕರಿತೇವೆ, ಸಾರ್ವಭೌಮತ್ವ ಅಂತಾದರೂ ಹೇಳ್ತೇವೆ. ಅಂದರೆ ನಮಗೆ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ, ಅವಕಾಶ ಇದೆ, ಹಾಗೂ ಅದನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ನಮ್ಮ ದೇಶ ಯಾವ ರೀತಿ ಇದನ್ನು ಎಕ್ಸಸೈಸ್ ಮಾಡುತ್ತೆ ಅಂದರೆ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಲಾಗಳನ್ನು ಮಾಡೋದು ಪಾರ್ಲಿಮೆಂಟ್, ಮತ್ತು ಆ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡೋದು ಯಾವುದು ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಸೆಕ್ಷನ್. ಕಾನ್ಸ್ಟಿಟ್ಯೂಷನ್ನ ಇಂಟರ್ಪ್ರೆಟ್ ಮಾಡೋದು ನಮ್ಮ ದೇಶದ ಜುಡಿಷಿಯರಿ. ಲಾಗಳನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಮ್ಮ ದೇಶದ ಪೊಲೀಸರಿದ್ದಾರೆ, ಇಡೀ ವ್ಯವಸ್ಥೆ ಇದೆ. ಸೊ ಪ್ರತಿಯೊಂದು ವಿಭಾಗವನ್ನು, ನಮ್ಮ ದೇಶಕ್ಕೆ ಸಂಬಂಧಪಟ್ಟ ವಿಭಾಗವನ್ನು ನೋಡ್ಕೊಳ್ಳಿಕ್ಕೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರವನ್ನು ಚಲಾಯಿಸಲಿಕ್ಕೆ ನಮ್ಮ ದೇಶದ್ದೇ ಆದಂಥ ವ್ಯವಸ್ಥೆ ಇದೆ. ಬೇರೆ ದೇಶದ ಪಾರ್ಲಿಮೆಂಟ್ ಬಂದು ಇಲ್ಲಿ ರೂಲ್ ಮಾಡ್ತಾ ಇಲ್ಲ, ಲಾ ರೂಪಿಸ್ತಾ ಇಲ್ಲ ಅಲ್ವಾ. ಅದು ಸಾವರ್ನಿಟಿ. 2 ಡೈಮೆನ್ಷನ್ ಇದೆ ಸಾವರ್ನಿಟಿಯಲ್ಲಿ. ಇಂಟರ್ನಲ್ ಸಾವರ್ನಿಟಿ ಅಂದರೆ, ಒಂದು ಮನೆ ಅಂತ ಕನ್ಸಿಡರ್ ಮಾಡಿದರೆ ಹೌಸ್ ಓನರ್ ಡಿಸೈಡ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ, ಸೆಕ್ಯೂರಿಟಿ, ಫ್ಯಾಮಿಲಿ ರೂಲ್ಸ್, ಡೈಲಿ ಲೈಫ್ ಹೇಗಿರಬೇಕು ಅಂತ. ಅದೇ ರೀತಿ ಸ್ಟೇಟ್ ಲೆವೆಲಲ್ಲಿ ಇಂಟರ್ನಲ್ ಸಾವರ್ನಿಟಿ ಅಂತಂದರೆ ಟ್ಯಾಕ್ಸೇಷನ್, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಟ್ಯಾಕ್ಸ್ ಡೆವಲ್ಯೂಷನ್, ಡಿಸ್ಟ್ರಿಬ್ಯೂಷನ್ ಹೇಗಾಗಬೇಕು, ಎಜುಕೇಷನ್ ಪಾಲಿಸಿ ಹೇಗಿರಬೇಕು, ಕ್ರಿಮಿನಲ್ ಲಾಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಎಷ್ಟು ಕಟ್ಟುನಿಟ್ಟಾಗಿರಬೇಕು, ಕಠಿಣವಾಗಿರಬೇಕು, ಎಲೆಕ್ಷನ್ಸ್ ಹೇಗೆ ನಡಿಬೇಕು, ಹೆಲ್ತ್ ಪಾಲಿಸಿಗಳು ಯಾವ್ಯಾವುದು ಅವಶ್ಯಕತೆ ಇದೆ, ಇಕನಾಮಿಕ್ ಪ್ಲ್ಯಾನಿಂಗ್ ಹೇಗಿದ್ರೆ ಒಳ್ಳೆಯದು. ಸೊ ಅದನ್ನೆಲ್ಲವನ್ನು ಸ್ಟೇಟ್ ಡಿಸೈಡ್ ಮಾಡುತ್ತೆ. ನೋಡಿ, ನೋ ಎಕ್ಸ್ಟರ್ನಲ್ ಅಥಾರಿಟಿ ಕ್ಯಾನ್ ಲೀಗಲಿ ಡಿಕ್ಟೇಟ್ ದೀಸ್ ಮ್ಯಾಟರ್ಸ್. ನಮ್ಮ ದೇಶದಲ್ಲಿ ಇದನ್ನು ನಿರ್ಧಾರ ಮಾಡೋರು ನಮ್ಮ ದೇಶದ ಪಾರ್ಲಿಮೆಂಟ್ ಅಥವಾ ಬೇರೆ ಬೇರೆ ಅಥಾರಿಟಿಗಳು. ಹೊರಗಿನ ಯಾವುದೋ ಒಂದು ಅಥಾರಿಟಿ ಬಂದು ಹೀಗೆ ಮಾಡಲೇಬೇಕು ನೀವು ಅಂತ ನಮಗೆ ಡಿಕ್ಟೇಟ್ ಮಾಡೋ ಹಾಗಿಲ್ಲ. ಅದು ಇಂಟರ್ನಲ್ ಸಾವರ್ನಿಟಿ. ಇನ್ನು ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದರೆ, ಈಗ ನಮ್ಮ ಮನೆಯಲ್ಲಿ ಯಾರನ್ನು ನಾವು ಇನ್ವೈಟ್ ಮಾಡಬೇಕು, ನಮ್ಮ ಹೊರಗಿನ ಸಂಬಂಧಿಕರು ಯಾರ್ಯಾರು, ಯಾವ್ಯಾವ ಸಂಬಂಧಿಕರು ಹೇಗಿದ್ರೆ ಒಳ್ಳೆಯದು ಅಂತ ನಾವು ಡಿಸೈಡ್ ಮಾಡ್ತೀವಲ್ವ. ಅದೇ ರೀತಿಯೇ ಸ್ಟೇಟು ಯಾರ ಜೊತೆ ನಾವು ಟ್ರೇಡ್ ಮಾಡಬೇಕು, ಟ್ರೇಡ್ ಪಾರ್ಟ್ನರ್ಸ್ಗಳು ಯಾರ್ಯಾರು, ಟ್ರೀಟಿಗಳನ್ನು ಯಾರ ಜೊತೆ ಮಾಡ್ಕೋಬೇಕು, ಯಾವ ದೇಶದ ಜೊತೆ ಟ್ರೀಟಿಗಳನ್ನು ಗೊತ್ತಿದೆ ನಿಮಗೆ. ಬೈಲ್ಯಾಟ್ರಲ್ ಟ್ರೀಟಿ ಇರಬಹುದು, ಮಲ್ಟಿಲ್ಯಾಟ್ರಲ್ ಟ್ರೀಟಿ ಇರಬಹುದು, ದ್ವಿಪಕ್ಷೀಯ ಬಹುಪಕ್ಷೀಯ ಒಪ್ಪಂದಗಳನ್ನು ಯಾವ ದೇಶಗಳ ಜೊತೆ ಮಾಡ್ಕೋಬೇಕು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳ ಜೊತೆ ನಾವು ಹೇಗಿರಬೇಕು, ಡಿಪ್ಲೊಮ್ಯಾಸಿ ಹೇಗಿರಬೇಕು ನಮ್ಮದು. ಇದೆಲ್ಲ ಎಕ್ಸ್ಟರ್ನಲ್ ಸಾವರ್ನಿಟಿ, ದೇಶದ ಒಳಗಿನ ವಿಷಯಗಳಿಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ದೇಶ ಹಾಗೂ ಬೇರೆ ದೇಶಗಳು ಅಥವಾ ಹೊರಗಿನ ಪ್ರಪಂಚದ ಜೊತೆ ನಮ್ಮ ಕನೆಕ್ಷನ್, ಇದಕ್ಕೆ ಸಂಬಂಧಪಟ್ಟಿರೋದು ಎಕ್ಸ್ಟರ್ನಲ್ ಸಾವರ್ನಿಟಿ. ಎಕ್ಸ್ಟರ್ನಲ್ ಸಾವರ್ನಿಟಿ ಅಂತಂದರೆ, ಫ್ರೀಡಮ್ ಫ್ರಾಮ್ ಎಕ್ಸ್ಟರ್ನಲ್ ಪೊಲಿಟಿಕಲ್ ಕಂಟ್ರೋಲ್ ಡಿಸ್ಟಿಂಗ್ವಿಷಸ್ ಆ್ಯನ್ ಇಂಡಿಪೆಂಡೆಂಟ್ ಸ್ಟೇಟ್ ಫ್ರಾಮ್ ಅ ಕಾಲೋನಿ. ಅಂದರೆ ಈಗ ಹೊರಗಿನ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇ ನಿರ್ಧಾರ ಕೈಗೊಳ್ಳೋದು, ಬೇರೆ ದೇಶ ಅಲ್ಲಿ ಬಂದು ಮೂಗು ತೋರಿಸೋ ಹಾಗಿಲ್ಲ. ಕಲೋನೈಸೇಷನ್ ಕೇಳಿರಬಹುದು, ಬ್ರಿಟಿಷರ ಕಾಲ ಮೊದಲು ನಾವು ಅದರ ಬಗ್ಗೆ ನೋಡಿದ್ದೀವಿ NCERTಯಲ್ಲಿ. ಇಂಪೀರಿಯಲಿಸಮ್, ಕಲೋನಿಯಲಿಸಮ್ ಅಂತೆಲ್ಲ ಬಂದಿತ್ತು ಆವಾಗ ಟರ್ಮ್. ಈಗ ನಾವು ಸ್ವತಂತ್ರ ದೇಶ ಅಂತ ಹೇಳ್ಕೊಂಡ್ಮೇಲೆ ನಮಗೆ ಇಂಡಿಪೆಂಡೆನ್ಸ್ ಇದೆ. ನಮ್ಮ ಇಂಟರ್ನಲ್ ಸಾವರ್ನಿಟಿ, ದೇಶದ ಒಳಗಡೆ ನಡೆಯುವ ಪ್ರತಿಯೊಂದು ವ್ಯವಹಾರವನ್ನು ನಾವೇ ನಿರ್ಧರಿಸ್ತೇವೆ. ನಾವು ಹೊರಗಡೆ ಯಾರ ಜೊತೆ ಹೇಗಿರಬೇಕು ಅನ್ನೋದನ್ನು ಅದು ನಾವೇ ನಿರ್ಧರಿಸಿದರೆ ಅದು ಎಕ್ಸ್ಟರ್ನಲ್ ಸಾವರ್ನಿಟಿ. ಇದು 2 ಇಂಟರ್ನಲ್ಲು ಎಕ್ಸ್ಟರ್ನಲ್ಲು 2 ಡೈಮೆನ್ಷನ್ ಸಾವರ್ನಿಟಿದು. ನಮಗೆ ಸ್ವಾತಂತ್ರ್ಯ ಬಂದಿದೆ 47ರಲ್ಲೇ ಅಲ್ವಾ. ಮೊದಲು ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ವಿ, ಈಗ ಸಾರ್ವಭೌಮ ದೇಶವಾಗಿದ್ದೇವೆ. ಸ್ವಾತಂತ್ರ್ಯ ಬಂದ ತಕ್ಷಣ ರಿವರ್ಸ್, ಗಂಗಾ ನದಿ ತನ್ನ ನದಿಯ ಹರಿವನ್ನು ಚೇಂಜ್ ಮಾಡಲಿಲ್ಲ. ಮೌಂಟೇನು, ಹಿಮಾಲಯ ಇರೋದು ಕೆಳಗಡೆ ಬರಲಿಲ್ಲ. ಚೇಂಜ್ ಆಗಿದ್ದೇನು? ಪವರ್, ಅಥಾರಿಟಿ ಯಾರಿಂದ ಯಾರ ಕಡೆ ಬಂತು ಅಲ್ವಾ. ಇಂಡಿಯಾ ಗೇನ್ಡ್ ಪವರ್ ಟು ಡಿಸೈಡ್ ಕಾನ್ಸ್ಟಿಟ್ಯೂಷನ್, ಇಕನಾಮಿ, ಫಾರಿನ್ ಪಾಲಿಸಿ, ಡೆವಲಪ್ಮೆಂಟ್ ಪಾತ್. ಇದನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಾವರ್ನಿಟಿ ಮೀನ್ಸ್ ಸುಪ್ರೀಂ ಪವರ್ ಆಫ್ ದಿ ಸ್ಟೇಟ್, ಅತ್ಯುಚ್ಚವಾದಂತಹ ಒಂದು ಅಧಿಕಾರ, ಶಕ್ತಿ ಅಂತ ಹೇಳಬಹುದು. ಇದು ಸಾವರ್ನಿಟಿ. 2ನೇ ಪಾಯಿಂಟು ಅಥವಾ 2ನೇ ಮುಖ್ಯವಾದ ಕಾನ್ಸೆಪ್ಟು ಟೆರಿಟೋರಿಯಲ್ ಇಂಟಿಗ್ರಿಟಿ. ನಿಮ್ಮ ಮನೆ ಎಕ್ಸಾಂಪಲನ್ನೇ ತೆಗೆದುಕೊಂಡ್ರೆ, ಓನರ್ ರಿಮೇನ್ಸ್ ಲೀಗಲ್ ಓನರ್. ನಿಮ್ಮ ಮನೆ ಇದೆ, ಲೀಗಲ್ ಆಗಿ ನೀವೇ ಅದರ ಓನರ್. ಆದರೆ ಯಾರೋ ಒಬ್ಬರು ಬಂದು ಒಂದು ರೂಮಲ್ಲಿ ಆಕ್ಯುಪೈ ಆಗಿದ್ದಾರೆ, ನೀವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಮತ್ತು ಏನೇ ಮಾಡಿದ್ರು ಅವ್ರು ಹೊರಗೆ ಹೋಗ್ತಾ ಇಲ್ಲ.
ಆಗ ನಿಮ್ಮ ಓನರ್ಶಿಪ್ ನಿಜವಾಗ್ಲೂ ಇದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೆಕ್ಯೂರಿಟಿ ಲಾಸ್ಟ್ ಆಗುತ್ತೆ. ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂದರೆ ಏನು ಅಂದರೆ ಸ್ಟೇಟ್ಸ್ ಟೆರಿಟರಿ ಮಸ್ಟ್ ರಿಮೇನ್ ಹೋಲ್ ಆ್ಯಂಡ್ ಅನ್ಡಿವೈಡೆಡ್. ನಿಮ್ಮ ಟೆರಿಟರಿ ಕಂಪ್ಲೀಟ್ ಆಗಿರಬೇಕು. ಅನ್ಡಿವೈಡೆಡ್ ಅಂತಂದರೆ ಬೇರೆ ಯಾರೋ ಬಂದು ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು, ಒಡಿಬಾರ್ದು. ಸಮಗ್ರವಾಗಿ ಅದನ್ನು ನಿಭಾಯಿಸ್ತಾ ಇರಬೇಕು ನೀವು. ನೋ ಕಂಟ್ರಿ ಕ್ಯಾನ್ ಲೀಗಲಿ ಅಕ್ವೈರ್ ಅನದರ್ ಕಂಟ್ರೀಸ್ ಟೆರಿಟರಿ ಥ್ರೂ ಫೋರ್ಸ್ ಆರ್ ಥ್ರೆಟ್. ಬೇರೆ ದೇಶ ಬಂದು ಫೋರ್ಸ್ಫುಲ್ ಆಗಿ ಅಥವಾ ಯಾವುದೋ ಒಂದು ಅಪಾಯವನ್ನು, ಎಮರ್ಜೆನ್ಸಿ ಅಥವಾ ಏನಾದರೂ ಒಂದು ಬೆದರಿಕೆಯನ್ನು ಒಡ್ಡಿ ಆ ಒಂದು ಏರಿಯಾವನ್ನು ಆಕ್ಯುಪೈ ಮಾಡಲಿಕ್ಕೆ ಆಗಬಾರ್ದು ಅಲ್ವಾ? ಹೇಗೆ ಒಂದು ಬೌಂಡ್ರಿ ವಾಲ್ ಇರುತ್ತೋ ಅದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಾರ್ಡರ್ಗಳಿರುತ್ತೆ. ನಾವು ಹೇಗೆ ಗೇಟಿಗೆ ಲಾಕ್ ಹಾಕ್ತೇವೋ ಅದನ್ನು ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂತ ಕರಿಬಹುದು. ನಾವೇ ಲಾಕ್ ಮಾಡಿದರೆ ದೇಶದ ಇಂಟಿಗ್ರಿಟಿ, ಸಮಗ್ರತೆ ಸರಿಯಾಗಿದೆ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಲ್ವಾ. ಯಾಕೆ ಹೀಗಿದೆ, ಈ ಕಾನ್ಸೆಪ್ಟ್ ಯಾಕಿದೆ ಅಂತಂದರೆ ಲಾಫುಲ್ ಆಗಿದ್ದೇವೆ, ನಾವು ಕಾನೂನುಬದ್ಧವಾಗೇ ಇದ್ದೇವೆ. ಹಾಗಾಗಿ ನಮ್ಮ ಟೆರಿಟರಿನ ನಾವು ಕಾಪಾಡಿಕೊಳ್ಬೇಕು ಅಲ್ವಾ. ಪ್ರೊಟೆಕ್ಟ್ ಲಾಫುಲ್ ಟೆರಿಟರಿ. ಮತ್ತು ನಾಟ್ ಐಸೋಲೇಷನ್. ಐಸೋಲೇಟ್ ಆಗ್ತಾ ಇಲ್ಲ ನಾವು. ನಮ್ಮ ದೇಶಕ್ಕೆ ಯಾರೂ ಬರೋದೇ ಬೇಡ, ನಾವು ಸಪ್ರೇಟ್ ಆಗಿರ್ತೇವೆ ಅಂತ ಹೇಳ್ತಾ ಇಲ್ಲ. ನಮ್ಮ ಮನೆಗೆ ಬರಲಿ, ಗೆಸ್ಟ್ ಥರ ಬರಲಿ, ಆತಿಥ್ಯ ಸ್ವೀಕರಿಸಲಿ, ಆಮೇಲೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಲಿ, ಅಥವಾ ನಮ್ಮ ಅವ್ರ ಜೊತೆ ಒಳ್ಳೆ ಸಂಬಂಧಗಳು ಇರಲಿ. ಬಂದು ಇಲ್ಲಿ ಅಧಿಕಾರ ಚಲಾಯಿಸೋದು ಬೇಡ. ಐಸೋಲೇಟ್ ಆಗ್ತಾ ಇಲ್ಲ ಹಾಗಂತ ಎಲ್ಲ ಬಂದು ಇಲ್ಲಿ ಆಳ್ವಿಕೆ ಮಾಡಲಿ ಅಂತ ಬಿಟ್ಕೊಡ್ತಾನೂ ಇಲ್ಲ. ಬ್ಯಾಲೆನ್ಸ್ಡ್ ಆಗಿ ನಾವು ಥಿಂಕ್ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಲಾ ಸಹ ಅದನ್ನೇ ಹೇಳುತ್ತೆ, ಬಾರ್ಡರ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಅಲ್ವಾ. ಈಗ ಈ ಮಿಲಿಟರಿ ಅಗ್ರೆಷನ್, ಯಾವುದೋ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಿಲಿಟರಿ ದಾಳಿ ಮಾಡಿ ಅದನ್ನು ಆಕ್ಯುಪೈ ಮಾಡ್ತಾ ಇದೆ ಅಂತಂದರೆ ಅದು ಇಂಟರ್ನ್ಯಾಷನಲ್ ಆರ್ಡರ್ನ ವೈಲೇಷನ್ ಆದ ಹಾಗೆ. ಸೊ ಮೊದಲನೇದು ನೋಡಿದ್ದು ನಾವು ಸಾವರನಿಟಿ, ಎರಡನೇದು ಟೆರಿಟೋರಿಯಲ್ ಇಂಟಿಗ್ರಿಟಿ. ಡಿಫ್ರೆನ್ಸ್ ಏನು ಅಂತ ಇನ್ನೊಂದು ಸಾರಿ ಹೇಳೋದಾದರೆ, ಯಾರು ಆಳ್ವಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳೋದು ಸಾವರನಿಟಿ. ಅಂದರೆ ಯಾರು ಇದರಲ್ಲಿ ಪವರ್ ಹೊಂದಿದ್ದಾರೆ, ಅಥಾರಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳೋದು ಸಾವರನಿಟಿ. ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂತಂದರೆ ವಾಟ್ ಈಸ್ ಬೀಯಿಂಗ್ ಗವರ್ನ್ಡ್, ಅಂದರೆ ಯಾವುದನ್ನು ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಯಾವ ಪ್ರದೇಶ, ಯಾವ ವ್ಯಾಪ್ತಿಯಲ್ಲಿ ಅವರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ, ಅದು ಟೆರಿಟೋರಿಯಲ್ ಇಂಟಿಗ್ರಿಟಿ. ವಿತೌಟ್ ಟೆರಿಟರಿ ಸಾವರನಿಟಿ ಹ್ಯಾಸ್ ನೋವೇರ್ ಟು ಆಪರೇಟ್. ಒಂದು ಟೆರಿಟರಿನೇ ಇಲ್ಲದೆ ಇದ್ದರೆ, ಆ ಟೆರಿಟೋರಿಯಲ್ ಇಂಟಿಗ್ರಿಟಿ ಅನ್ನೋದು ಇಲ್ಲದೆ ಇದ್ದರೆ ಬರೀ ಸಾರ್ವಭೌಮತೆ ಅಂತ ಹೇಳ್ಕೊಳ್ಳೋದು ಅಷ್ಟೇ. ಸಾರ್ವಭೌಮತೆ ನಿಜವಾಗ್ಲೂ ವರ್ಕ್ ಆಗಲಿಕ್ಕೆ ಸ್ಥಳನೇ ಇಲ್ಲ ಅಲ್ವಾ, ನೋವೇರ್ ಟು ಆಪರೇಟ್. ಅದೇ ರೀತಿ ವಿತೌಟ್ ಸಾವರನಿಟಿ ಟೆರಿಟರಿ ಕ್ಯಾನಾಟ್ ಬಿ ಪ್ರೊಟೆಕ್ಟೆಡ್. ಸಾವರನಿಟಿ ಇದೆ, ಟೆರಿಟರಿ ಇಲ್ಲ, ಅಥವಾ ಟೆರಿಟರಿ ಇದೆ, ಸಾವರನಿಟಿ ಇಲ್ಲ, ಯಾವುದು ಒಂದೇ ಇದ್ರೂ ಸಹ ನಮಗೆ ತೊಂದರೆ. ನಾವು ಚೆನ್ನಾಗಿ ಒಳ್ಳೆ ದೇಶವಾಗಿರಬೇಕು ಅಂತಂದರೆ ನಮಗೆ ಟೆರಿಟೋರಿಯಲ್ ಇಂಟಿಗ್ರಿಟಿನೂ ಬೇಕು, ಸಾವರನಿಟಿನೂ ಬೇಕು. ಸೊ ಬೋತ್ ಆರ್ ಇನ್ಸಪರೇಬಲ್. ಇಂಡಿಪೆಂಡೆಂಟ್ ನೇಷನ್ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಎರಡೂ ಬೇಕೇ ಬೇಕು. ಒಂದು ವೇಳೆ ಈ ಪ್ರಿನ್ಸಿಪಲ್ಗಳನ್ನು ಇಗ್ನೋರ್ ಮಾಡಿದರೆ ಏನಾಗುತ್ತೆ, ಒಂದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟಲ್ಲಿ ತುಂಬ ಬೇರೆ ಬೇರೆ ಹೌಸ್ಗಳಿರುತ್ತೆ, ರೂಮ್ಗಳಿರುತ್ತೆ, ಯಾವ್ಯಾವುದೋ ಕುಟುಂಬ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾ ಇದ್ರೆ, ಒಂದು ಫ್ಯಾಮಿಲಿ ಇನ್ನೊಂದು ಯಾವುದೋ ಫ್ಯಾಮಿಲಿಯ ಕಿಚನಿಗೆ ಹೋಗಿ ಅಥವಾ ಅಲ್ಲಿರೋ ಯಾವುದೋ ಪಾರ್ಕಿಂಗನ್ನು ಆಕ್ಯುಪೈ ಮಾಡೋದು, ಲೈಫ್ ಸ್ಟೈಲ್ ಹೀಗೆ ಇರಬೇಕು ಅಂತ ಡಿಕ್ಟೇಟ್ ಮಾಡೋದು, ಈ ರೀತಿ ಮಾಡ್ತಾ ಹೋದರೆ ಅಲ್ಲಿ ಕೇಯಾಸ್, ಗೊಂದಲ ಗದ್ದಲ ಎಲ್ಲ ಸೃಷ್ಟಿಯಾಗ್ತಾ ಹೋಗುತ್ತೆ. ಅದೇ ಥರನೇ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲೂ ಸಹ ಒಂದು ದೇಶ ಅಥವಾ ಕೆಲವು ದೇಶಗಳು ಇನ್ಯಾವುದೋ ದೇಶದ ಮೇಲೆ ದಬ್ಬಾಳಿಕೆ ಮಾಡೋದು, ಅತಿಯಾಗಿ ಅವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದು ಮಾಡಬಾರ್ದು. ಅದಕ್ಕೆ ಸಾವರನ್ ಈಕ್ವಾಲಿಟಿ ಅಂತ ಕರೀತಾರೆ. ರೆಸ್ಪೆಕ್ಟಿಂಗ್ ಸಾವರನಿಟಿ ಕ್ರಿಯೇಟ್ಸ್ ಈಕ್ವಾಲಿಟಿ. ಪ್ರತಿಯೊಂದು ದೇಶದ ಸಾರ್ವಭೌಮತೆಯನ್ನು ಗೌರವಿಸಿದರೆ ಆವಾಗ ಎಲ್ಲರೂ ಸಮಾನರು ಅನ್ನುವಂಥ ತತ್ವ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಲಾ ಟ್ರೀಟ್ಸ್ ಆಲ್ ಸಾವರಿನ್ ಸ್ಟೇಟ್ಸ್ ಈಕ್ವಲಿ. ಭೂತಾನ್ ಇರಬಹುದು, ಇಂಡಿಯಾ ಇರಬಹುದು, ಮಾಲ್ಡೀವ್ಸು, USA ಯಾವುದೇ ಇರಲಿ, ಅವರವರ ಮಿಲಿಟರಿ ಪವರು, ಇಕಾನಮಿ, ಪಾಪ್ಯುಲೇಷನ್ ಚೇಂಜ್ ಇರಬಹುದು. ಇಂಡಿಯಾದ ಪಾಪ್ಯುಲೇಷನ್ ಬೇರೆ, USA ಪಾಪ್ಯುಲೇಷನ್ ಬೇರೆ, ಮಾಲ್ಡೀವ್ಸಿನ ಪಾಪ್ಯುಲೇಷನ್ ಬೇರೆ, ಆದರೆ ಎಲ್ಲರೂ ಸಮಾನರು ಇಂಟರ್ನ್ಯಾಷನಲ್ ಲಾದ ಮುಂದೆ. ಸಾವರನಿಟಿ ರಿಮೇನ್ಸ್ ಈಕ್ವಲ್, ಹೇಗೆ ಇರಲಿ ಅವರವರ ಪರಿಸ್ಥಿತಿ. ಇನ್ನು ನಾನ್ ಇಂಟರ್ಫರೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಪದೇ ಪದೇ ನೈಬರ್ ಬಂದು
ನಮ್ಮ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಬೇರೆಯವ್ರು ಹೇಳಿದರೆ, ನಮ್ಮ ಫ್ಯಾಮಿಲಿ ಬಜೆಟ್ ಹೇಗಿರಬೇಕು, ಗೆಸ್ಟ್ಗಳು ಯಾರು ಬಂದರೆ ಒಳ್ಳೆಯದು, ಯಾರು ಬರೋದು ಬೇಡ, ಬೇರೆಯವರು ಬಂದು ಡಿಕ್ಟೇಟ್ ಮಾಡಿದರೆ ಅದು ಇಂಟರ್ಫೆರೆನ್ಸ್ ಅಲ್ವಾ, ಇಂಟರ್ಫಿಯರ್ ಆಗ್ತಾ ಇರೋದು ಎಲ್ಲದಕ್ಕೂ. ಹಾಗಾಗಿ ಇಂಟರ್ನ್ಯಾಷನಲ್ ಲಾದಲ್ಲಿ ನಾನ್ ಇಂಟರ್ಫೆರೆನ್ಸ್ ಅನ್ನುವಂಥ ಒಂದು ಪಾಲಿಸಿ ಇದೆ. ಅದರ ಅರ್ಥ ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದಿ ಇಂಟರ್ನಲ್ ಮ್ಯಾಟರ್ಸ್ ಆರ್ ಅಫೇರ್ಸ್ ಆಫ್ ದಿ ಅದರ್ ಸಾವರಿನ್ ಸ್ಟೇಟ್ಸ್. ಏನು ಹಾಗಂತಂದರೆ, ಒಂದು ದೇಶ ಇನ್ನೊಂದು ದೇಶದ ಇಂಟರ್ನಲ್ ಅಂದರೆ ಅವರ ವೈಯಕ್ತಿಕ ಅಂತ ಹೇಳ್ಬೋದು, ಆ ದೇಶದ ಆಂತರಿಕ ಅಂತ ಹೇಳ್ಬೋದು, ಮನೆಗಳಲ್ಲಾದರೆ ವೈಯಕ್ತಿಕ, ದೇಶಕ್ಕೆ ಸಂಬಂಧಪಟ್ಟ ಹಾಗೆ ದೇಶದ ಆಂತರಿಕ ವಿಷಯಗಳಲ್ಲಿ ಬೇರೆ ದೇಶ ಬಂದು ಇಂಟರ್ಫಿಯರ್ ಆಗಬಾರ್ದು. ಆದರೆ ಕೆಲವೊಂದು ಸಾರಿ ದೇಶಗಳ ನಡುವೆ ಚರ್ಚೆಗಳಾಗುತ್ತೆ. ಅದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗಿರಬಹುದು, ಟೆರರಿಸಮ್ಗೆ ಸಂಬಂಧಪಟ್ಟ ಹಾಗೆ, ಜೀನೋಸೈಡು ಅಲ್ವಾ, ಈ ಶಬ್ದಗಳನ್ನ ಕೇಳಿರಬಹುದು. ಮೊದಲೇ ಹೇಳಿದ್ದೇನೆ, ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಡೈಲಿ ಕೇಳಲೇಬೇಕು. ಇಲ್ಲದೇ ಇದ್ದರೆ ಇಂಥ ಶಬ್ದಗಳೆಲ್ಲ ಹೊಸದಾಗಿದೆ ಅಂತ ಅನಿಸುತ್ತೆ. ಇಂಥ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳದೆ ಆನ್ಸರ್ ರೈಟಿಂಗ್ನಲ್ಲಿ, ಎಕ್ಸಾಮ್ನಲ್ಲಿ ಕ್ವಶನ್ ಅರ್ಥ ಆಗೋದಿಲ್ಲ. ಸೊ ಡೈಲಿ ಹಿಂದೂ ಅನಾಲಿಸಿಸ್ ಕೇಳಿ. ನಾನು ಮೊದಲೇ ಹೇಳಿದ್ದೆ, ಅನ್ಅಕಾಡೆಮಿದು ಕೇಳ್ತಾ ಹೋಗಿ, ನಿಮಗೆ ಬೇಕಾಗಿರೋದನ್ನು ಕೇಳಿ, ಆದರೆ ಇಂಗ್ಲೀಷ್ನಲ್ಲಿ ಕೇಳಿ. ಡೈಲಿ ಹಿಂದೂ ಅನಾಲಿಸಿಸ್ ಇಂಗ್ಲೀಷ್ನಲ್ಲಿ ಕೇಳಿ, ಅದರ ಮೇಲೆ ಟೆಸ್ಟ್ ತಗೊಳ್ಳೋದನ್ನು ಆಲ್ರೆಡಿ ಹೇಳಿದ್ದೇನೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಏನು, ಯಾವುದೇ ದೇಶ ಇನ್ನೊಂದು ದೇಶದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಅತಿಯಾಗಿ ಹೋಗಿ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಾರ್ದು ಅಲ್ವಾ. ಹಾಗಾಗಿ ಸಾವರನಿಟಿ ಇರಬಹುದು, ಟೆರಿಟೋರಿಯಲ್ ಇಂಟಿಗ್ರಿಟಿ ಇರಬಹುದು, ಅದೆರಡಕ್ಕೂ ಒಂದು ದೇಶ ಇನ್ನೊಂದು ದೇಶವನ್ನು ರೆಸ್ಪೆಕ್ಟ್ ಮಾಡ್ತಾ ಹೋದರೆ ಎಲ್ಲ ದೇಶಗಳು ಚೆನ್ನಾಗಿ ಪೀಸ್ಫುಲ್ಲಾಗಿ ಬದುಕಬಹುದು. ಕೋಎಕ್ಸಿಸ್ಟೆನ್ಸ್, ಲೆಸ್ ಕಾನ್ಫ್ಲಿಕ್ಟ್, ಗ್ರೇಟರ್ ಟ್ರಸ್ಟ್, ಟ್ರೇಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೋಆಪರೇಷನ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಲ್ವಾ. ಇದು ಮುಖ್ಯವಾಗಿ ನಾವು ತಿಳ್ಕೋಬೇಕು. ಈಗ ಇಂಟರ್ನ್ಯಾಷನಲ್ ಲಾ ಅಂತ ನಾವೇನು ಹೇಳ್ತೇವೆ, ಅಂತಾರಾಷ್ಟ್ರೀಯ ಕಾನೂನು ಅಂತ, ಕೇವಲ ಪೊಲಿಟಿಕಲ್ ಐಡಿಯಾ ಅಲ್ಲ ಅದು. ಅದೆಲ್ಲ ಏನು, ಲೀಗಲ್ ಕಮಿಟ್ಮೆಂಟ್ಸ್ accepted by almost all nations. ಎಲ್ಲ ದೇಶಗಳು ಸಹಮತದಿಂದ ಒಪ್ಪಿಕೊಂಡಂತಹ ನಿಯಮಗಳು. ಈ ನಿಯಮಗಳು ಇರೋದ್ರಿಂದಾನೇ ಟ್ರೇಡ್ ಅಗ್ರಿಮೆಂಟು, ಕ್ಲೈಮೇಟ್ ನೆಗೋಸಿಯೇಷನ್ಗಳು, ಟೆಕ್ನಾಲಜಿ ಶೇರಿಂಗ್ ಇರ್ಬೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸ್ಪೇಸ್ ಕೋಆಪರೇಷನ್, ಇದೆಲ್ಲ ಚೆನ್ನಾಗಿ ನಡೀತಾ ಇರೋದು. ಇದೆಲ್ಲ ನಡಿಬೇಕು. ಒಂದು ದೇಶ ಇನ್ನೊಂದು ದೇಶದ ಜೊತೆ ಚೆನ್ನಾಗಿರಬೇಕು ಅಂತಂದರೆ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಸಾವರನಿಟಿ ಇರಲೇಬೇಕು. ಯುನೈಟೆಡ್ ನೇಷನ್ಸ್ ಅದಕ್ಕೆ ಹೇಳುತ್ತೆ, ಚಾರ್ಟರ್ ಬಿಡುಗಡೆ ಮಾಡಿದಾಗ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅದು ಯಾವಾಗ ಆಗಿದ್ದು, World War II ಆದಮೇಲೆ ಅಲ್ವಾ. ಅದರ ಬ್ಯಾಕ್ಗ್ರೌಂಡ್ ಸ್ಟೋರಿ, ಪವರ್ಫುಲ್ ಸ್ಟೇಟ್ಸ್ ಇಗ್ನೋರ್ಡ್ ವೀಕರ್ ಒನ್ಸ್. ಆವಾಗ ತುಂಬ ಪವರ್ಫುಲ್ ಸ್ಟೇಟ್ಸ್ಗಳು ದುರ್ಬಲ ರಾಷ್ಟ್ರಗಳನ್ನು ಇಗ್ನೋರ್ ಮಾಡ್ತಾ ಇದ್ವು ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ವು. ಅವಾಗ UN ಚಾರ್ಟ್ರಲ್ಲಿ ಆರ್ಟಿಕಲ್ 2 ಕ್ಲಾಸ್ 1 ಏನು ಹೇಳ್ತಾ ಇದೆ ಅಂತಂದರೆ, ಸಾವರೆನ್ ಈಕ್ವಲಿಟಿ ಆಫ್ ಆಲ್ ಮೆಂಬರ್ ಸ್ಟೇಟ್ಸ್, ಎಲ್ಲ ದೇಶಗಳನ್ನು ಸಮಾನವಾಗಿ ಪರಿಗಣಿಸಬೇಕು. ಮತ್ತು ಎವ್ರಿ ರೆಕಗ್ನೈಸ್ ಸ್ಟೇಟ್, ಲಾರ್ಜ್ ಆರ್ ಸ್ಮಾಲ್, ಈಕ್ವಲ್ ಸಾವರನಿಟಿ ಅಂಡರ್ ಇಂಟರ್ನ್ಯಾಷನಲ್ ಲಾ. ಮೊದಲೇ ಹೇಳಿದಾಗೆ ದೊಡ್ಡ ದೇಶ ಇರಬಹುದು, ಚಿಕ್ಕ ದೇಶ ಇರಬಹುದು, ಎಲ್ಲರಿಗೂ ಸಹ ಒಂದೇ ರೀತಿಯಾದಂಥ ಸಾವರನಿಟಿ, ಸಾರ್ವಭೌಮತೆ ಇದೆ. ಆರ್ಟಿಕಲ್ 2 ಕ್ಲಾಸ್ 4 ಏನು ಹೇಳುತ್ತೆ, ಸ್ಟೇಟ್ಸ್ ಮಸ್ಟ್ ರಿಫ್ರೇನ್ ಫ್ರಾಮ್ ಥ್ರೆಟ್ ಆಫ್ ಫೋರ್ಸ್, ಯೂಸ್ ಆಫ್ ಫೋರ್ಸ್ ಅಗೇನ್ಸ್ಟ್ ಟೆರಿಟೋರಿಯಲ್ ಇಂಟಿಗ್ರಿಟಿ, ಪೊಲಿಟಿಕಲ್ ಇಂಡಿಪೆಂಡೆನ್ಸ್. ಬೇರೆ ದೇಶದ ಇಂಟಿಗ್ರಿಟಿ ಅಥವಾ ಅವರ ಇಂಡಿಪೆಂಡೆನ್ಸಿಗೆ ಧಕ್ಕೆ ಬರುವಂತಹ ಯಾವುದೇ ಫೋರ್ಸ್ಫುಲ್ ವೆಪನ್ಗಳನ್ನು, ಮೆಥಡ್ಗಳನ್ನು ಬಳಸಬಾರ್ದು. ಇದರಿಂದ ಪೊಲಿಟಿಕಲ್ ಇಂಡಿಪೆಂಡೆನ್ಸ್, ಟೆರಿಟೋರಿಯಲ್ ಇಂಟಿಗ್ರಿಟಿ ಎಲ್ಲ ಪ್ರೊಟೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನು ಇಷ್ಟೆಲ್ಲ ಇದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲಾ ಇದೆ ಅಲ್ವಾ. ಹಾಗಾದರೆ ಜಗತ್ತು ಯಾವುದೇ ಯುದ್ಧಗಳಿಲ್ಲದೆ ಚೆನ್ನಾಗಿ ಕಂಗೊಳಿಸ್ತಾ ಏನು ಸಮೃದ್ಧವಾಗಿ ಎಲ್ಲ ಖುಷಿಯಿಂದ ಇರಬೇಕಾಗಿತ್ತಲ್ವಾ, ಎಲ್ಲೂ ಯುದ್ಧನೇ ಆಗಬಾರ್ದಿತ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ ನಮಗೆ. ವೈ ವಾರ್ ಸ್ಟಿಲ್ ಆಕರ್? ಎಲ್ಲ ಹೀಗೆ ಇಂಟರ್ನ್ಯಾಷನಲ್ ಲಾನ ಒಬೇ ಮಾಡ್ತಾ ಇದ್ದರೆ ವಾರ್ಗಳೇ ಆಗ್ತಾ ಇರಲಿಲ್ಲ. ಆದರೆ ನೋಡಿ, UN ಅನ್ನುವಂಥ ಸಂಸ್ಥೆ ಲಾಗಳನ್ನು ಮಾಡಿದೆ. ಲಾ ಇದ್ದ ಮಾತ್ರಕ್ಕೆ ಬೇರೆ ದೇಶಗಳ ಆ್ಯಂಬಿಷನ್ ಎಂಡ್ ಆಗೋದಿಲ್ವಲ್ಲ ಅಲ್ವಾ. ದೇಶಗಳು ಪರಸ್ಪರ ವೈರುಧ್ಯಗಳನ್ನು ಒಂದು ಲಾದ ಮೂಲಕ ಮರೆತು ಬಿಡೋದಿಲ್ಲ. ಲಾ ಇರುತ್ತೆ ಅದರ ಪಾಡಿಗೆ, ತಮ್ಮ ತಮ್ಮ ಹಿತಾಸಕ್ತಿಗಳನ್ನು, ಸ್ಟ್ರಾಟಜಿಕ್ ಇಂಟ್ರೆಸ್ಟ್, ಪೊಲಿಟಿಕಲ್ ಮೋಟಿವ್ಸ್, ಐಡಿಯಾಲಜಿಕಲ್ ರೀಸನ್ಸ್, ಸೆಕ್ಯೂರಿಟಿ ಕನ್ಸರ್ನ್ಸ್, ಇದನ್ನೆಲ್ಲ ಇಟ್ಕೊಂಡು
ಪದೇ ಪದೇ ಗಲಭೆಗಳು, ಕಾನ್ಫ್ಲಿಕ್ಟು, ವಾರು, ಸ್ಟ್ರಗಲ್ಸು ಎಲ್ಲ ನಡೀತಾನೆ ಇರುತ್ತೆ ಅಲ್ವಾ. ಒಂದು ದೇಶ ಇನ್ನೊಂದು ದೇಶದ ಟೆರಿಟರಿಗೆ ಸಂಬಂಧಪಟ್ಟ ಹಾಗೆ ಆ ಟೆರಿಟೋರಿಯಲ್ ಇಂಟಿಗ್ರೇಷನ್ ವೈಲೇಟ್ ಮಾಡುತ್ತೆ. ತನ್ನ ಒಂದು ಟೆರಿಟರಿನೇ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರುತ್ತೆ. ವಾರ್ ಆಗುತ್ತೆ. ವಾರ್ಗಳ ಬಗ್ಗೆ ಎಕ್ಸಾಂಪಲ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಸಪೋರ್ಟ್ ಟು ಸಪ್ರೇಟಿಸ್ಟ್ ಮೂಮೆಂಟ್. ಒಂದು ದೇಶದಲ್ಲಿ ಕೆಲವು ವರ್ಗಗಳು, ಕೆಲವು ರೀತಿಯಾದಂತಹ ಗುಂಪುಗಳು ದೇಶವನ್ನು ಒಡೆಯಲಿಕ್ಕೆ ಹುನ್ನಾರ ಮಾಡ್ತಾ ಇರುತ್ತೆ. ಅಂತಹ ದುಷ್ಕರ್ಮಿಗಳಿಗೆ ಪ್ರಾಕ್ಸಿ ವಾರ್ ಅಂತ ಮೊದಲೊಂದು ಸಾರಿ ಬಂದಿತ್ತು. ಅಂದರೆ ಅಂಥ ದುಷ್ಕರ್ಮಿಗಳಿಗೆ ಸಹಾಯ ಮಾಡೋದ್ರ ಮೂಲಕ ಆ ದೇಶವನ್ನು ಹಾಳು ಮಾಡೋದು ಅಥವಾ ಆ ದೇಶವನ್ನು ವಿನಾಶಕ್ಕೆ ತೆಗೆದುಕೊಂಡು ಹೋಗೋದು, ಆ ರೀತಿ ಸಹ ಇನ್ನೊಂದು ದೇಶ ಮಾಡ್ತಾ ಇರುತ್ತೆ. ಡೊಮೆಸ್ಟಿಕ್ ಇಂಟರ್ಫರೆನ್ಸ್ ಇರಬಹುದು, ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡೋದು, ಅನೆಕ್ಸೇಷನ್, ಟೆರಿಟೋರಿಯಲ್ ಡಿಸ್ಪ್ಯೂಟ್, ಸೊ ಇದೆಲ್ಲ ಸಹ ನಡೀತಾನೆ ಇದೆ. ಇಂಟರ್ನ್ಯಾಷನಲ್ ಲಾ ಇರಬಹುದು, ಆದರೆ ಇದೆಲ್ಲ ಇದ್ದರೂ ಸಹ ದೇಶಗಳು ತಮ್ಮ ಪಾಡಿಗೆ ತಾವು ಕೆಲವೊಂದನ್ನು ಲಾಗಳನ್ನು ಮುರಿತಾ ಇವೆ, ಎಷ್ಟೋ ದೇಶಗಳು ಪಾಲಿಸ್ತಾ ಇವೆ. ಹಾಗಾಗಿನೇ ಇಡೀ ವಿಶ್ವದಲ್ಲಿ ಒಂದು ಆರ್ಡರ್ ಇರೋದು. ಆದರೆ ಎಷ್ಟೋ ದೇಶಗಳು ರಹಸ್ಯವಾಗಿ ಅಥವಾ ಅಫಿಷಿಯಲ್ ಆಗಿ ಕೆಲವು ದೇಶಗಳು ಹೇಳ್ಕೊಳ್ಳುತ್ತೆ, ಕೆಲವು ದೇಶಗಳು ಹೇಳ್ಕೊಳ್ಳೋದಿಲ್ಲ. ಕೆಲವೊಂದು ನಿಯಮಗಳನ್ನು ಮುರಿಯುತ್ತೆ, ಮತ್ತೆ ವಾಪಸ್ ಹಳೆ ನಿಯಮಗಳ ಕಡೆ ಬರುತ್ತೆ. ಅದರಿಂದಾಗಿನೇ ಕಾನ್ಫ್ಲಿಕ್ಟ್, ಇನ್ಸ್ಟೆಬಿಲಿಟಿ, ರೆಫ್ಯೂಜಿ ಕ್ರೈಸಿಸ್ಗಳು, ಎಕನಾಮಿಕ್ ಡಿಸ್ರಪ್ಷನ್, ಹ್ಯೂಮನ್ ಸಫರಿಂಗ್ ಇದೆಲ್ಲ ಆಗ್ತಾ ಇರೋದು ಅಲ್ವಾ. ಹಿಸ್ಟ್ರಿಯಲ್ಲಿ ತುಂಬ ಸಾರಿ ಆಗಿದೆ ಇದು. ರಷ್ಯಾ ಉಕ್ರೇನ್ ಎಕ್ಸಾಂಪಲ್ ಅಂತೂ ಗೊತ್ತೇ ಇದೆ ಅಲ್ವಾ. ಈಗ ಏನು ಆರೋಪ ಇರೋದು, ರಷ್ಯಾ ಉಕ್ರೇನಿಯನ್ ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ವೈಲೇಟ್ ಮಾಡ್ತಾ ಇದೆ, ಫೋರ್ಸಿಬಲ್ ಆಕ್ಯುಪೇಷನ್, ಅನೆಕ್ಸೇಷನ್ ಆಫ್ ಟೆರಿಟರಿ, ಈ ಡಿಬೇಟ್ ನಡೀತಾನೆ ಇದೆ. ರಷ್ಯಾ ಉಕ್ರೇನ್ ಯುದ್ಧನೂ ಮುಂದುವರಿತಾನೆ ಇದೆ. ಕೆಲವೊಂದು ಸಾರಿ ಹೆಚ್ಚಾಗುತ್ತೆ, ಕೆಲವೊಂದು ಸಾರಿ ಡೌನ್ ಆಗುತ್ತೆ ಅಲ್ವಾ. ಬಾರ್ಡರ್ ಶುಡ್ ನಾಟ್ ಚೇಂಜ್ ಥ್ರೂ ಫೋರ್ಸ್ ಅನ್ನೋದು ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್. ಆದರೆ ಅವರು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನಾವು ಇವರದ್ದೇ ತಪ್ಪು ಅಂತ ತೀರ್ಮಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಆದರೆ ಯುದ್ಧ ಅನ್ನೋದು ಯಾವತ್ತು ಲಾಸ್ ಅಥವಾ ಲಾಸ್ ಆಫ್ ಲೈಫ್ಸ್, ಲಾಸ್ ಆಫ್ ಪ್ರಾಪರ್ಟಿ, ಹಾನಿಯನ್ನು ಉಂಟು ಮಾಡೋದು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಇಂಟ್ರೆಸ್ಟ್ ಇರುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ನೀವು ಮಾಡ್ತಿರೋ ತಪ್ಪು, ಹಾಗಾಗಿ ನಮಗೆ ನೀವು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ, ನಾವು ನಮ್ಮ ದಾರಿ ನೋಡ್ಕೊಳ್ತೇವೆ. ರಷ್ಯಾ ಜೊತೆ ನಾವು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಯಾವುದಾದ್ರೂ ಒಂದು ಮೂವನ್ನು ನಾವು ಅಪೋಸ್ ಮಾಡಬಹುದು. ಆ ದೇಶವನ್ನೇ ನಾವು ಸಪ್ರೇಟ್ ಆಗಿ ಇಲ್ಲ, ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್, ಸ್ಟ್ರಾಟಜಿಕ್ ಅಟಾನಮಿಯನ್ನು ನಾವು ಫಾಲೋ ಮಾಡ್ತೇವೆ, ಮುಂದೆ ಬರುತ್ತೆ ಅದು ಸಹ. ಹಾಗಾಗಿ ಇಫ್ ಒನ್ ಬಾರ್ಡರ್ ಚೇಂಜಸ್ ಬೈ ಫೋರ್ಸ್, ಎವ್ರಿ ಬಾರ್ಡರ್ ಬಿಕಮ್ಸ್ ಅನ್ಸರ್ಟೇನ್. ಇಂಥ ವಿಷಯಗಳು ಯಾಕೆ ಚರ್ಚೆ ಆಗುತ್ತೆ ಅಂತಂದರೆ, ಎ ಅನ್ನೋ ದೇಶ ಬಿ ಅನ್ನೋ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡುತ್ತೆ, ಅಲ್ಲಿನ ಬೌಂಡ್ರಿಯನ್ನು ಡಿಸ್ರಪ್ಟ್ ಮಾಡುತ್ತೆ, ಬಾರ್ಡ್ರನ್ನು ಅಥವಾ ಬಾರ್ಡರ್ ರೀಜನನ್ನು ಹಾರ್ಮ್ ಮಾಡುತ್ತೆ. ಇದು ಎರಡೇ ದೇಶಗಳ ಸಮಸ್ಯೆ ಅಲ್ಲ, ಇದು ಇಂಟರ್ನ್ಯಾಷನಲ್ ರೂಲ್ ಲಾ ಇದ್ದಾಗಲೂ ಸಹ ಇಂಥ ಘಟನೆಗಳು ಸಂಭವಿಸುತ್ತೆ ಅಂತಂದರೆ ಬೇರೆ ದೇಶಗಳು ಹೇಗೆ ನಂಬೋದು? ಅಂತಾರಾಷ್ಟ್ರೀಯ ಕಾನೂನು ನಿಜವಾಗಲೂ ಪಾಲನೆ ಆಗುತ್ತಾ ಇದೆಯಾ? ಸಣ್ಣ ಪುಟ್ಟ ರಾಷ್ಟ್ರಗಳು ಹೇಗೆ ಈ ಟ್ರಸ್ಟ್ ಇಟ್ಕೊಳ್ಳೋದು ಅಲ್ವಾ? ಪ್ರತಿ ದೇಶದ ಬಾರ್ಡ್ರು ಹಾಗಾದರೆ ಅನ್ಸರ್ಟೇನ್ ಆಗಿಬಿಡ್ತು. ಆ ರೀತಿಯ ಪರಿಸ್ಥಿತಿ ಉಂಟಾಗಬಾರ್ದು. ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳು ಅಂತ ನಮಗನ್ಸಿದ್ರೂ ಸಹ ಎಲ್ಲೆಲ್ಲೋ ಅದು ಅಫೆಕ್ಟನ್ನು ಉಂಟು ಮಾಡ್ತಾ ಇರುತ್ತೆ. ಭಾರತ ಸಹ ಸಾವರನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ಎಲ್ಲ ದೇಶಗಳದ್ದು ಗೌರವಿಸ್ತಾನೆ ಬಂದಿದೆ. ನಾನ್ ಇಂಟರ್ಫರೆನ್ಸ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಮೊದಲಿಂದಾನು ನಮ್ಮ ಪಾಲಿಸಿ. ಹಾಗಾಗಿ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಇರಬಹುದು ಅಥವಾ ನ್ಯಾಷನಲ್ ಇಂಟ್ರೆಸ್ಟ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತೇವೆ. ಇನ್ನು UN ರೋಲ್ ಏನು? ಈ ಒಂದು ವಿಷಯ UN ಬಗ್ಗೆ ಮುಂದೆ ಸಹ ನಾವು ಮಾತಾಡೋಣ. ಆದರೆ ಒಂದು ಗಮನಿಸಿ, ನೀವು ನಿಜವಾಗಲೂ UN ಯಾವ ರೀತಿಯಾಗಿ ಪ್ರಯೋಜನ ಆಗಿದೆ ಇಂಟರ್ನ್ಯಾಷನಲ್ ಪೀಸಿಗೆ? ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಸಹ ಕಲೆಕ್ಟ್ ಮಾಡಿಟ್ಕೊಳ್ಳಿ. UN ಪಾಸಿಟಿವ್ ರಿಸಲ್ಟ್, ನೆಗೆಟಿವ್, ಯುನೈಟೆಡ್ ನೇಷನ್ಸ್ ನಿಜವಾಗಲೂ ಎಫೆಕ್ಟಿವ್ ಆಗಿದೆಯಾ? ಇದ್ರ ಬಗ್ಗೆ ಮೇನ್ಸಲ್ಲಿ ಕ್ವಶನ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಯುನೈಟೆಡ್ ನೇಷನ್ಸ್ ಬಗ್ಗೆ ಈ ವರ್ಷ ಅಥವಾ ಮುಂದಿನ ವರ್ಷ ಬಂದೇ ಬರಬಹುದು, ನೋಡೋಣ. ನಾವು ಗೆಸ್ ಮಾಡಬಹುದು, ಅಷ್ಟೇ ಪ್ರೆಡಿಕ್ಟ್ ಮಾಡಬಹುದು, ನೋಡೋಣ. UN ಬಗ್ಗೆ ಅಥವಾ UN ಯಾವುದಾದ್ರೂ IMF, ವರ್ಲ್ಡ್ ಬ್ಯಾಂಕು, ಈ ರೀತಿ WHO, ಈ ರೀತಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇಂಥ GSನಲ್ಲೇ ಅಂತ ಬರುತ್ತೆ ಅಂತಲ್ಲ. ಈಗ GS ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಹಿಂದಿನ ವರ್ಷ ಸಹ ನಾವು ನೋಡಿದ್ದೀವಿ. ಯಾವ GSನಲ್ಲಿ ಬೇಕಾದರೂ ಬರಬಹುದು. UN, WHO ಇದರ ಬಗ್ಗೆ. UN ಫಂಕ್ಷನ್ ಏನಾಗಿತ್ತು ಅಂತಂದರೆ ಡಿಪ್ಲೊಮ್ಯಾಸಿ,
ದೇಶಗಳ ನಡುವೆ ರಾಜತಾಂತ್ರಿಕತೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋದು, ಪೀಸ್ ಕೀಪಿಂಗ್, ನೆಗೋಸಿಯೇಷನ್, ಮೀಡಿಯೇಷನ್ ಅಲ್ವಾ, ಡಿಸ್ಪ್ಯೂಟ್ಗಳನ್ನು ಪೀಸ್ಫುಲ್ಲಾಗಿ ಸೆಟ್ಲ್ ಮಾಡೋದು. ಇದು ಆ್ಯಕ್ಚುಲಿ ಯೂನಿಯನ್ ಫಂಕ್ಷನ್. ಯಾಕಂತಂದರೆ ಇಂಟರ್ನ್ಯಾಷನಲ್ ಪೀಸನ್ನು ಪ್ರಿಸರ್ವ್ ಮಾಡಬೇಕು ಮತ್ತು ಸಾವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ಎಲ್ಲರೂ ರೆಸ್ಪೆಕ್ಟ್ ಕೊಡೋ ಥರ ಮಾಡಬೇಕು ಅನ್ನೋದು UN ಒಂದು ಪರ್ಪಸ್. ಯಾವ ಮಟ್ಟದಲ್ಲಿ ಅದು ಸಫಲವಾಗಿದೆ ಅಂತ ಮುಂದೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ, ನೀವು ಥಿಂಕ್ ಮಾಡಿ. ಹಾಗಾಗಿ ಇಂಡಿಪೆಂಡೆಂಟ್ ಸ್ಟೇಟ್ ಇದ್ದಾಗ ಅದಕ್ಕೆ ಸಾವರ್ನಿಟಿ ಇರುತ್ತೆ, ಸಾರ್ವಭೌಮತೆ ಇರುತ್ತೆ. ಅದು ಇಂಟರ್ನಲ್ಲೂ ಹೌದು, ಎಕ್ಸ್ಟರ್ನಲ್ಲೂ, ಎರಡೂ ವಿಭಾಗಗಳಲ್ಲಿರುತ್ತೆ. ಟೆರಿಟೋರಿಯಲ್ ಇಂಟಿಗ್ರಿಟಿ ಇದೆ ಅಂತಂದರೆ ಬಾರ್ಡರ್ ಸೆಕ್ಯೂರ್ ಆಗಿದೆ ಅಂತ ಅದರ ಅರ್ಥ. ಇದು ಎರಡು, ಸಾವರ್ನಿಟಿ ಮತ್ತು ಟೆರಿಟೋರಿಯಲ್ ಇಂಟಿಗ್ರಿಟಿ ಎರಡು ಇದೆ ಅಂತಂದರೆ ಎಲ್ಲ ಪೀಸ್ಫುಲ್ ಆಗಿ ಬದುಕಬಹುದು, ಚೆನ್ನಾಗಿ ಬಾಳಬಹುದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವಾಗ ಸ್ಟೆಬಿಲಿಟಿ ಇರುತ್ತೆ. ಸೊ ಅ ಕಂಟ್ರಿ ಇಸ್ ಟ್ರೂಲಿ ಫ್ರೀ ನಾಟ್ ಬಿಕಾಸ್ ಇಟ್ ಈಸ್ ಪವರ್ಫುಲ್, ಬಟ್ ಬಿಕಾಸ್ ನೋ ಒನ್ ಎಲ್ಸ್ ಕ್ಯಾನ್ ರೂಲ್ ಇಟ್ಸ್ ಪವರ್, ರೂಲ್ ಇಟ್ಸ್ ಪೀಪಲ್ ಆರ್ ರೀಡ್ರಾ ಇಟ್ಸ್ ಬಾರ್ಡರ್ಸ್ ಅಲ್ವಾ. ಒಂದು ದೇಶವನ್ನು ನಾವು ನಿಜವಾಗ್ಲೂ ಫ್ರೀ ಅಂತ ಹೇಳೋದು ಯಾವಾಗ? ಅದಕ್ಕೆ ಅದರ ಹತ್ರ ಪವರ್ ಇದ್ದರೆ ಹೇಳಿಬಿಡ್ತೇವಾ? ಇಲ್ಲ. ಬಿಕಾಸ್ ನೋ ಒನ್ ಎಲ್ಸ್ ಕ್ಯಾನ್ ರೂಲ್ ಇಟ್ಸ್ ಪೀಪಲ್. ಬೇರೆ ಯಾರೋ ಬಂದು ಆ ದೇಶದ ಜನರನ್ನು ದಬ್ಬಾಳಿಕೆ ಮಾಡಬಾರ್ದು, ಅಥವಾ ಬೇರೆ ಯಾರೋ ಬಂದು ಬೌಂಡ್ರಿನ ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಆಗಬಾರ್ದು. ಸಾವರ್ನಿಟಿ ಪ್ರೊಟೆಕ್ಟ್ಸ್ ಇಟ್ಸ್ ಅಥಾರಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಪ್ರೊಟೆಕ್ಟ್ಸ್ ಇಟ್ ಟೆರಿಟರಿ. ಸೊ ಓವರಾಲ್ ಆಗಿ ಇದು ಎರಡು ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು, ಸಾವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ. ಕೆಳಗಡೆ ಇಮೇಜಸ್ ಇದೆ, ಒಂದ್ಸಾರಿ ನೋಡಿ, ತುಂಬ ಚೆನ್ನಾಗಿ, ಆಮೇಲೆ ನಿಮ್ಗೆ ನೆನಪಾಗುತ್ತೆ, ನೆನಪು ಇರುತ್ತೆ. ಓಕೆನಾ? ಇದನ್ನು ನೀವೇ ಓದಿ ಅಂತ ನಾನು ಮತ್ತು ಸಪ್ರೇಟಾಗಿ ಇದನ್ನು ಹೇಳ್ತಾ ಇಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೇನೆ ಮೊದಲು. ಇದನ್ನು ನೀವೇ ಓದಬೇಕು. ಒಂದು ಸಾರಿ ಓದಿ, ಒಂದೇ ಪೇಜ್ ಇರೋದು, ಎಲ್ಲ ಕವರ್ ಆಗಿರುತ್ತೆ ಲಾಸ್ಟ್ ಪೇಜಲ್ಲಿ. ಒಂದು ಸಾರಿ ಓದಿದರೆ ನಿಮ್ಮ ವೊಕ್ಯಾಬುಲರಿ, ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಸಹ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.